ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಭಾರತಾಂಬೆಯ ಹೆಮ್ಮೆಯ ಪುತ್ರನಾದ ಶ್ರೀ ಮಹೇಂದ್ರ ಮನೋಹರ್ ದುರದುಂಡಿ ಅವರಿಗೆ ಸ್ವಾಗತ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಭಾರತೀಯ ಭೂಸೇನೆಯಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತಮ್ಮ ತಾಯಿನಾಡಿಗೆ ವೀರ ಯೋಧ ಮಹೇಂದ್ರ ಅವರು ಆಗಮಿಸಿದ್ದಾರೆ. ಗ್ರಾಮಸ್ಥರು, ಹಿರಿಯರು, ಅಭಿಮಾನಿ ಬಳಗ, ಗೆಳೆಯರು, ಬಂಧುಗಳು, ಕುಟುಂಬಸ್ಥರು ಸೇರಿ ವೀರ ಯೋಧನನ್ನ ಭವ್ಯ ಮೆರವಣಿಗೆ ಮೂಲಕ ವಿಜೃಂಭಣೆಯಿಂದ ವೀರ ಯೋಧನನ್ನ ಬರಮಾಡಿಕೊಂಡರು. ಮಹೇಂದ್ರ ದುರದುಂಡಿ ಅವರು ತಮ್ಮ ಸೇವೆಯಲ್ಲಿ ಇರುವಾಗ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲದೆ ಸೌತ್ ಆಫ್ರಿಕಾದಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಪ್ತಸಾಗರ ಗ್ರಾಮ ದೇವತೆಯಾದ ಕಾಶಿಲಿಂಗೇಶ್ವರ ದೇವಸ್ಥಾನದಲ್ಲಿ ವೀರ ಯೋಧನಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಂಡಿದ್ರು. ನೋಡಿ, ನಾನು 2008ರಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಹೋಗಿದ್ದಾವೆ. ನಂತರ ಈಗ 17 ವರ್ಷ ಮುಗಿಸಿ ನಮ್ಮ ಊರಿಗೆ ಬಂದೆ. ಅದರಲ್ಲಿ ನಾನು ಇಂಡಿಯಾ ಅಂತೂ ನೋಡಿದೆ, ಅದರಲ್ಲಿ ಮತ್ತು ಸೌತ್ ಆಫ್ರಿಕಾಗೂ ಕೂಡ ಹೋದೆ. ಅದನ್ನೆಲ್ಲ ನೋಡಿದರೆ ನಮಗೆಲ್ಲರೂ ಲೇಸ್, ನಮ್ಮ ಹಳ್ಳಿನ ಲೇಸ್ ಅನಿಸುತ್ತೆ. ಮತ್ತೆಲ್ಲಿ ಸಿಗೋಂಗಿಲ್ಲ, ನಮ್ಮ ಹಳ್ಳಿ ಬಿಟ್ಟಂಗೆ ಎಲ್ಲರೂ ನಾವು ಇರೋ ರೀತಿ ನೋಡ್ಕೊಂಡ್ರೆ ಎಲ್ಲ ದೇಶ ಸುತ್ತೀವಿ, ಮತ್ತು ಲಾಸ್ಟ್ ನಮ್ಮ ಊರ ನಮ್ಗೆ ಲೇಸು ಅನ್ನಂಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಊರಿಂದ ಏನಂತಾರೆ ಎಲ್ಲ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ತೀವಲ್ಲ, ನಮ್ಮ ಊರಾಗ ಮಾಡಿ ನಮ್ಮ ಊರಾಗ ಎಲ್ಲರೂ ಕೂಡಿ ಮಾಡೋದ್ರಿಂದ ನಮ್ಮ ಊರು ಉದ್ಧಾರ ಆಗುತ್ತೆ ಅಂತ ಇದನ್ನ ಮುಂದೆ ಇನ್ನೂ ಬೆಳೆಸೋಬೇಕಂತ ಹೋಗ್ಬೇಕನ್ನ. ಹಿಂಗೆ ಮುಂದಿನ ಯಾವುದೇ ಕಾರ್ಯಕ್ರಮ ಇದ್ರೂ ಎಲ್ಲರೂ ಕೂಡಿ ನಾವು ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನನಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತ ಅತಿ ಉನ್ನತವಾಗಿರ್ತಕ್ಕಂಥ ಹುದ್ದೆ ಯಾವುದು ಅಂತಂದ್ರೆ ನಮ್ಮ ದೇಶದಲ್ಲಿ ಈಗಿರ್ತಕ್ಕ ರಾಜಕೀಯ ಕ್ಷೇತ್ರ ಅಲ್ಲ, ಒಂದು ಸರ್ಕಾರಿ ಕ್ಷೇತ್ರದಲ್ಲಿ DC ಅಂತ ಅನ್ಕೋ, ನಿವೃತ್ತಿ ಹೊಂದ ನೆಟ್ಟಗೆ ಅವ್ರ ಮನೆಗೆ ಹೋಗ್ತಾರೆ, ಏನೂ ಇರಂಗಿಲ್ಲ. ಆದ್ರೆ ಇವತ್ತು ಒಬ್ಬ ಯೋಧ ನಿವೃತ್ತಿ ಹೊಂದಕತ್ತಂದ್ರೆ ಇಡೀ ಊರೇ ಸಂಭ್ರಮಿಸ್ತಕ್ಕಂಥದ್ದು ಒಂದು ಬಹಳಷ್ಟು ಏನಪ್ಪ ಅಂತಂದ್ರೆ ಹೆಮ್ಮೆ ಅಂತಕ್ಕಂಥ ಒಂದು ವಿಚಾರ. ಅಂಥ ಒಂದು ವಿಚಾರವನ್ನು ನಮ್ಮೂರಿನ ನಮ್ಮ ಹುಡುಗ, ನಮ್ಮ ಊರಿನ ಪುತ್ರ ಆಗಿರ್ತಕ್ಕಂಥ ಮಹೇಂದ್ರ ಮನೋಹರ್ ದುರ್ಗೊಂಡಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು. ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಯಾಕಂದ್ರೆ ಯೋಧ ನಡೆಯುವ ದಾರಿ ಹೆಂಗದಪ್ಪ ಅಂತಂದ್ರೆ ಬಲೂ ಗುಡ್ಡಗಾಡು ಕಾಶ್ಮೀರ. ನಮಗೆಲ್ಲರಿಗೂ ಗೊತ್ತು, ಜಮ್ಮು ಕಾಶ್ಮೀರ ಅಂದ್ರೆ ಮೈ ನಡುತ್ತದೆ. ಆಗಿರ್ತಕ್ಕಂಥ ಚಳಿ, ಹಿಮಗಡ್ಡೆ ಆ ಜಮ್ಮು ಕಾಶ್ಮೀರದಲ್ಲಿ ಆತ ಮಾಡ್ತಾರೆ. ನಂತರ ಅಲ್ಲಿಂದ ಹರಿಯಾಣದ ಅಂಬಾಲದಲ್ಲಿ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರಲಿ, ಒಂದೊಂದು ವಿಧಾನದ ಒಂದೊಂದು ಪ್ರಶಸ್ತಿಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಉನ್ನತವಾದ ಪ್ರಶಸ್ತಿ ಅಂದ್ರೆ ಅದು ಪರಮ ವೀರ ಚಕ್ರ ಪ್ರಶಸ್ತಿ. ಒಂದು ವೇಳೆ ಒಂದೇ ವಿಷಯದಲ್ಲಿ ಇರ್ತೀನಿ, ಬಿಹಾರದಲ್ಲಿ ಒಬ್ಬ ವ್ಯಕ್ತಿ ಮನೋಹರ್ ಪಾಂಡೆ, ಆ ವ್ಯಕ್ತಿ ಸೆಕೆಂಡ್ PUC 99% ಇಂಟರ್ನ್ಯಾಷನಲ್ ಕಾಲೇಜ್ ಬಾಂಬೆಯಲ್ಲಿ ಅವ್ನಿಗೆ ಸೀಟ್ ಸಿಕ್ತು. ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಬಂತು. ಆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಗೌಡ್ರ 10 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟನು. ಅವನ ಪ್ಯಾಕೇಜ್ ಕೊಟ್ಟ 1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಸೇರಿದತ್ತ. ಕಾರ್ಗಿಲ್ ಯುದ್ಧದಲ್ಲಿ ಸೇರಿ ಆತ ಆ ಕಾರ್ಗಿಲ್ 12 ಬಟಾಲಿಯನ್ದ ಕ್ಯಾಪ್ಟನ್ ಆಗಿದ್ದವ. ಅಂತ ಸಂದರ್ಭವನ್ನು ಪ್ರಥಮವಾಗಿ ಕಾರ್ಗಿಲ್ ಮುಂದೆ ನಡೆಸಿಕೊಂಡಿರ್ತಕ್ಕ 10 ವ್ಯಕ್ತಿಗಳಲ್ಲಿ ಮಂಗಲ ಪಾಂಡೆ ಅಂತ ಒಬ್ಬ ವ್ಯಕ್ತಿ. ಮತ್ತು ನಮ್ಮ ದೇಶ ಸುರಕ್ಷಿತವಾಗಿ ಇರಬೇಕಾದ್ರೆ ದೇಶ ಕಾಯತಕ್ಕಂಥ ಒಬ್ಬ ಸುಭದ್ರ ಯುವ ಸೈನಿಕ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಿ ಅದಕ್ಕೆ ಜೈ ಜವಾನ್ ಅಂತ ಹೇಳಿ, ಜೈ ಕಿಸಾನ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 145 ಕೋಟಿಗೆ ಇಂಥ ಹೆಚ್ಚಿನ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯಲ್ಲಿ ಎಲ್ಲರೂ ಇಂಜಿನಿಯರ್ ಆದ್ರೆ ಡಾಕ್ಟರ್ ಆದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ನಾವು ಯಾರಿಗೂ ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ, ಏನು ತಿನ್ನಕ್ಕೆ ಬರಂಗಿಲ್ಲ. ಅನ್ನ ಆ ಬೆಳೆಯತಕ್ಕಂಥ ಹಗಲು ರಾತ್ರಿ ದುಡಿದು ತನ್ನ ಬೆವರನ್ನು ಸುರಿಸಿ ಈ ಜಗತ್ತಿಗೆ ನೀಡತಕ್ಕಂಥ ಅನ್ನದಾತನಿಗೂ ಸಹ ಒಂದು ಜೈಕಾರ. ಈ ಸಂದರ್ಭದಲ್ಲಿ ಗೆಳೆಯರ ಬಳಗ, ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವೀರ ಯೋಧ ಶ್ರೀ ಮಹೇಂದ್ರ ಹಾಗೂ ಅವರ ಧರ್ಮಪತ್ನಿ, ತಂದೆ ತಾಯಿಗೆ ಸತ್ಕಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು, ಬಾಹುಬಲಿ ಸಸಾಲಟ್ಟಿ ಮುಖಂಡರು ಸಂಜಯ್ ನಾಡಗೌಡ, ಚಂದ್ರಕಾಂತ್ ಸರ್ಕರಹಟ್ಟಿ, ಇನ್ನು ಅನೇಕರು ವೀರ ಯೋಧ ಬಗ್ಗೆ ತುಂಬು ಹೃದಯದಿಂದ ಹಾರೈಸಿ ಮಾತನಾಡಿದರು. ಭರತ ಮುರಗಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.